ಹಾಯ್ ಗಾಯ್ಸ್, ಏನಪ್ಪ ಅಂದರೆ ಬೆಳಗ್ಗೆನೇ 7 ಗಂಟೆಗೆ ಎದ್ದು ನಾನು ನಮ್ಮ ಹುಡುಗರೆಲ್ಲ ದೇವಸ್ಥಾನ ಹತ್ರ ಬಂದಿದ್ರಿ. ಏನಪ್ಪ ವಿಷಯ ಅಂದರೆ ಇದೇ 28ನೇ ತಾರೀಕು ಶನಿವಾರ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಜಾತ್ರೆ ಇರೋದ್ರಿಂದ ಒಂದು ರಥನ ಆಚೆ ತೆಗಿಬೇಕಿತ್ತು. ನಮ್ಮ ದೇವಸ್ಥಾನದ್ದು ಒಂದು ವಾರಕ್ಕೆ ಮುಂಚೆ ತೆಗಿಬೇಕಂದಿದ್ದಕ್ಕೆ ಬೆಳಗ್ಗೆನೆಲ್ಲ ಸೇರಿದ್ರಿ. ನಮ್ಮ ಅಣ್ಣವರು ಎಲ್ಲರನ್ನೂ ಮುಂದೆ ನಿಲ್ಸ್ಕೊಂಡು ಕೆಲಸಗಳು ಹೇಳ್ತಾಯಿದ್ರು ಏನೇನು ಮಾಡಬೇಕು ಅಂತ. ಅದನ್ನು ನಾವೆಲ್ಲ ಕೇಳಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡಬೇಕಂತ ಪ್ಲಾನ್ ಮಾಡ್ತಾಯಿದ್ರಿ. ಹಂಗೆ ಶೆಟ್ರ್ ಮುಂದೆ ನಿಂತ್ಕೊಂಡು ನೋಡಿದ್ರೆ ಮರಗಳು ಅಡ್ಡ ಇತ್ತು. ಅಣ್ಣವ್ರು ಮಚ್ಚ ತರಿಸ್ಬಿಟ್ಟು ಗಣೇಶನ ಹತ್ರ ಕೊಟ್ಬಿಟ್ಟು ಅದನ್ನೆಲ್ಲ ಕಡ್ದಾಕು ಅಂತ ಕಳಿಸಿದ್ರು ಅಣ್ಣ. ಗಣೇಶನು ಮರ ಕಡ್ದಾಕೋ ಟೈಮ್ಗೆ ಹಂಗೆ ನಾವೆಲ್ಲ ಫೋನ್ ನೋಡ್ಕೊಂಡು ನಿಂತಿದ್ವಿ. ನಮ್ಮ ಸಿದ್ಧ ಅಲ್ಲಿ ನೋಡಪ್ಪ ನಿಮ್ಮ ಅಣ್ಣ ಏನು ಮಾಡ್ತಾನೆ ಅಂತ ಹೇಳಿದ ತಕ್ಷಣ ನಾವು ತಿರುಗಿ ನೋಡಿದ್ರೆ ಕೋತಿ ಥರ ಅವನು ಲೈಟಿಂಗ್ಸ್ ಮೇಲೆ ಎಕ್ಬಿಟ್ಟಿದ್ದ. ತಂಬಿ ಕೀழே இறங்கு, ತಂಬಿ ಕೀழே இறங்குப்பா ಪ್ಲೀಸ್. ಹಂಗೆ 8:15 ಹಂಗೆ JCBನೂ ಬಂತು. ರಥ ತೆಗೆಯೋಣ ಅಂತ ಬಂದೆಲ್ಲ ಮುಂದೆ ನಿಲ್ಸಿದ್ರಿ. ಗಣೇಶ ನೋಡಿದ್ರೆ ಹಂಗೆ ರಥಕ್ಕೆ ಮತ್ತೆ JCBಗೆ ಬೆಲ್ಟ್ ಕಟ್ತಾ ಇದ್ದ ಆಚೆ ಎಳೆಯೋಕ್ಕೋಸ್ಕರ. ಹಂಗೆ ರಥನ ಆಚೆ ಎಳೆಯೋ ಟೈಮಲ್ಲಿ ದೊಡ್ಡ ದೊಡ್ಡವರು ಬಂದಿರೋ ನಮ್ಮ ಜೊತೆಗೆ ಹೆಲ್ಪ್ ಮಾಡೋಕ್ಕೆ ಆ ರಥನ ಆಚೆ ಎಳಿತಾ ಇದ್ವಿ. ಸ್ವಲ್ಪ ದೂರ ತಗೊಂಬಂದಿದ್ವಿ. ಬೆಲ್ಟೆಲ್ಲ ಕಟ್ಟಿದಾದ್ಮೇಲೆ ನಮ್ಮ ಜೊತೆಗೆ ಅಕ್ಕಪಕ್ಕದವ್ರು ಕೂಡ ಸಹಾಯ ಮಾಡಕ್ಕೆ ಬಂದರು. ಒಂಚೂರು ಹೊರಗಡೆ ತಂದಿದ್ದಾದ್ಮೇಲೆ ಮೇನ್ ರೋಡ್ಗೆ ಬಂದಿದ ತಕ್ಷಣನೇ ನಮ್ಮ ಹುಡುಗರೆಲ್ಲ ಆ ಕಡೆ ಈ ಕಡೆ ಟ್ರಾಫಿಕ್ ಕ್ಲಿಯರ್ ಮಾಡ್ತಾಯಿದ್ರು. JCB ಪಾಡು ದೇವಸ್ಥಾನದ ಹತ್ರ ತಗೊಂಬಂದು ನಿಲ್ಲಿಸ್ತು. ಹಂಗೆ ಈ ಕಡೆ ತಿರುಗಿ ನೋಡಿದ್ರೆ ನಮ್ಮ ಬ್ರದರ್ಸ್ ಕೂಡ ಕೆಲಸ ಮಾಡ್ತಾಯಿದ್ರು ದೇವಸ್ಥಾನಕ್ಕೋಸ್ಕರ. ತುಂಬಾ ಖುಷಿ ಆಯ್ತು ಅದನ್ನು ನೋಡಿ. ಫೈನಲ್ ಆಗಿ ರಥನ ದೇವಸ್ಥಾನ ಮುಂದೆ ತಂದು ನಿಲ್ಲಿಸೋಷ್ಟೊತ್ತಿಗೆ 10 ಗಂಟೆ ಆಗ್ಬಿಟ್ಟಿತ್ತು. ನಮ್ಮ ಜಾತ್ರೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.